ಆಪ್ರೇಷನ್ ಬೇಕಾಗಿ ಬರೋದಿಲ್ಲ. ಇದು ಕೂಡ ನಾವು ಬಯಾಪ್ಸಿ ಮಾಡಿ ಪತ್ತೆ ಮಾಡಿದರೆ ಬರೀ ಆ್ಯಂಟಿ ಕ್ಯಾನ್ಸರ್ ಇಂತೀವಿ, ಈ ಕ್ಯಾನ್ಸರ್ ಹುಣ್ಣಿಂದ ಬ್ಲೀಡಿಂಗ್ ಆಗ್ತಾಯಿದೆ ಅಥವಾ ಕ್ಯಾನ್ಸರ್ ಹುಣ್ಣು ತೂತ ಆಗಿ ಹೇಳ್ತೀವಿ. ಮತ್ತು ಡಯಟ್, ಮುಖ್ಯವಾಗಿ ನಮ್ಮ ವೆಜಿಟಬಲ್ಸು, ಫ್ರೂಟ್ಸು, ತರಕಾರಿ, ಹಣ್ಣುಗಳು ಕಮ್ಮಿ ತಿನ್ನೋರು, ಜಾಸ್ತಿ ಮಾಂಸ ಉಪಯೋಗಿಸೋರು, ವೆರಿ ಆಯಿಲಿ ಫುಡ್, ಮೇನ್ಲಿ ದ ವೆಸ್ಟರ್ನ್ ಟೈಪ್ ಆಫ್ ಫುಡ್, ಆಯಿಲ್ ಕಂಟೆಂಟ್ ಜಾಸ್ತಿ, ಫ್ರೂಟ್ಸ್ ವೆಜಿಟಬಲ್ಸ್ ಕಮ್ಮಿ, ಇದೆಲ್ಲ ಇರುವಂಥ ಡಯಟ್ ಫಾಲೋ ಮಾಡಿದರೆ ದೊಡ್ಡ ಕರುಳು ಕ್ಯಾನ್ಸರು, ಜಠರದ ಕ್ಯಾನ್ಸರು, ಕರೆದಿರುವಂಥ ಫುಡ್ಡೆಲ್ಲ ಉಪಯೋಗಿಸಿದರೆ ಜಠರದ ಕ್ಯಾನ್ಸರೆಲ್ಲ ಬರುವಂಥ ರಿಸ್ಕು ತುಂಬ ಜಾಸ್ತಿ ಇದೆ. ಮೈ ಹುಷಾರಿಲ್ಲ, ಯಾವಾಗಲೂ ವೀಕ್ ಅಂತ ಅನಿಸೋದು, ಸಣ್ಣಗಾಗೋದು, ಲಾಸ್ ಆಫ್ ಆ್ಯಪಿಟೈಟ್, ಲಾಸ್ ಆಫ್ ವೆಯ್ಟ್, ತೂಕ ಇಳಿದು ಹೋಗೋದು. ಇನ್ನೊಂದು ಮುಖ್ಯವಾಗಿರೋ ಲಕ್ಷಣ ಅಂದರೆ ರಕ್ತದ ಕೊರತೆ. ರಕ್ತದ ಕೊರತೆ ಹಲವಾರು ಕಾರಣಗಳಿಂದ ಬರ್ಬೋದು, ಕ್ಯಾನ್ಸರು ಅದರಲ್ಲಿ ಒಂದು ಕಾರಣ. ಸೊ ರಕ್ತ ಕೊರತೆ ಇರುವವರು ಬರೀ ರಕ್ತ ಹೆಚ್ಚಿಸುವಂಥ ಔಷಧಿಗಳು ತಗೊಂಡು ಮನೇಲಿ ಕೂತ್ಕೊಂಡ್ರೆ ಕ್ಯಾನ್ಸರು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಇನ್ಆಪರೇಬಲ್ ಅಥವಾ ಇನ್ಕ್ಯೂರಬಲ್ ಸ್ಟೇಜಲ್ಲಿ ವೈದ್ಯರ ಕೈಗೆ ತಲುಪುವಂಥ ಚಾನ್ಸಸ್ಸು ಇರುತ್ತೆ. ಸೊ ಈ ಅವೇರ್ನೆಸ್ಸು ಬರೀ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ, ಜನರಲ್ ಪ್ರಾಕ್ಟೀಷನರ್ಸ್. ಸೊ ರಕ್ತ ಕಮ್ಮಿ ಆಗಿದೆ ಅಂತ ಹೇಳುವಾಗ ಏನಕ್ಕೆ ರಕ್ತ ಕಮ್ಮಿ ಆಗಿದೆ ಅಂತ ಪ್ರಶ್ನೆ ಡಾಕ್ಟ್ರದ್ದು ಮನಸ್ಸಲ್ಲೂ ಬರಬೇಕು. ಸೊ ಸುಮ್ಮನೆ ರಕ್ತ ಕಮ್ಮಿ ಜಾಸ್ತಿ ಮಾಡುವಂಥ ಕಬ್ಬಿಣದ ಮಾತ್ರೆಗಳು ಕೊಡ್ತಾರೆ, ಅಯರ್ನ್ ಟ್ಯಾಬ್ಲೆಟ್ಸ್. ಸೊ ಅದರಿಂದ ಏನಾಗುತ್ತೆ, 3 ತಿಂಗಳು 6 ತಿಂಗಳು ಕಾಲ ಕಳೀತಾರೆ. ಅಷ್ಟೊತ್ತಿಗೆ ಕ್ಯಾನ್ಸರ್ ಇದ್ದವರು ಕ್ಯಾನ್ಸರ್ ಮೀರಿ ಹೋಗ್ಬೋದು. ಸೊ ಏನಕ್ಕೆ ರಕ್ತ ಕಮ್ಮಿ ಆಗ್ಬೋದು, ಒಂದು ಹುಣ್ಣಿಂದ ಅಥವಾ ಒಂದು ಕ್ಯಾನ್ಸರ್ ಟ್ಯೂಮರಿಂದ ಬ್ಲೀಡಿಂಗ್ ಆಗಿ ರಕ್ತ ಕಮ್ಮಿ ಆಗ್ಬೋದು. ಈ ಬ್ಲೀಡಿಂಗು ಎಮರ್ಜೆನ್ಸಿ ಟೈಪು ಸಿವಿಯರ್ ಬ್ಲೀಡಿಂಗ್ ಇರ್ಬೋದು, ಅಥವಾ ಕಣ್ಣಲ್ಲಿ ಕಾಣದೇ ಇರುವಂಥ ಬ್ಲೀಡಿಂಗ್ ಇರ್ಬೋದು. ಅದಕ್ಕೆ ನಾವು ಅಕಲ್ಟ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಕಪ್ಪು ಬಣ್ಣದಲ್ಲಿ ಮೋಷನ್ ಹೋಗೋದು, ಅಥವಾ ಅದು ಕೂಡ ಇಲ್ಲದೆ ನಿಧಾನ ಸಣ್ಣಗೆ ಬ್ಲೀಡಿಂಗ್ ಆಗಿ ರಕ್ತದ ಕೊರತೆ ಬಂದು ರಕ್ತ ಕಮ್ಮಿ ಆಗ್ಬೋದು. ಇನ್ನೊಂದು ಮುಖ್ಯವಾಗಿರೋ ಲಕ್ಷಣ, ಇದು ಕೂಡ ನಾನು ತುಂಬ ಹೇಳ್ತಿರ್ತೀನಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಿರ್ತೀವಿ, ಜಾಂಡಿಸ್. ಸಾಮಾನ್ಯ ಜನರದ್ದು ಮತ್ತು ಆಲ್ಟರ್ನೇಟಿವ್ ಮೆಡಿಸಿನ್ ಲೈಕ್ ಈಗ ಹರ್ಬಲ್ ಮೆಡಿಸಿನ್ನು ಅವ್ರದ್ದೆಲ್ಲ ಲೆಕ್ಕದಲ್ಲಿ ಜಾಂಡಿಸ್ ಅಂದರೆ ಒಂದು ಕಾಯಿಲೆ ಅಂತ. ಎಲ್ಲ ಜಾಂಡಿಸಿಗೂ ಒಂದೇ ಔಷಧಿಗಳು ಬಳಸಿ, ಬಟ್ ಜಾಂಡಿಸ್ ಒಂದು ಕಾಯಿಲೆ ಅಲ್ಲ. ಅದು ಹಲವಾರು ಕಾಯಿಲೆಗಳ ಒಂದು ಲಕ್ಷಣ ಇರ್ಬೋದು. ಅದು ಕಲ್ಲಿಂದ ಬರ್ಬೋದು, ಡ್ರಗ್ಸಿಂದ ಬರ್ಬೋದು, ಆಲ್ಕೋಹಾಲಿಂದ ಬರ್ಬೋದು, ಕ್ಯಾನ್ಸರಿಂದ ಬರ್ಬೋದು, ಇನ್ಫೆಕ್ಷನಿಂದ, ವೈರಲ್ ಹೆಪಟೈಟಿಸಿಂದ ಬರ್ಬೋದು. ಸೊ ಎಲ್ಲ ಜಾಂಡಿಸಿಗೂ ಒಂದೇ ಔಷಧಿ ಕೊಟ್ಟರೆ ಅದು ಕೆಲಸ ಮಾಡಲ್ಲ. ಅದಕ್ಕೆ ಶಾಸ್ತ್ರಪರವಾಗಿ ಏನೂ ಬೇಸಿಸೂ ಇಲ್ಲ. ಸೊ ನಾವು ಜಾಂಡಿಸ್ ಯಾವ ಕಾರಣಕ್ಕೆ ಬಂದಿದೆ, ಎಸ್ಪೆಷಲಿ ಅದರ ಜೊತೆ ಮೈ ಕಡಿತ, ಚಳಿ ಜ್ವರ, ಅಥವಾ ಬೆಳ್ಳಗೆ ಮೋಷನ್ ಪಾಸ್ ಮಾಡೋದು, ಟಾಯ್ಲೆಟ್ ಬೆಳ್ಳಗೆ ಕಲರ್ ಇಲ್ಲದೆ ಇರುವಂಥ ಮೋಷನ್ನು, ಇದರ ಅರ್ಥ ಪಿತ್ತದ ನಾಳ ಬ್ಲಾಕ್ ಆಗಿ ಜಾಂಡಿಸ್ ಬಂದಿದೆ ಅಂತ. ಸೊ ಅದು ಕ್ಯಾನ್ಸರಿಂದ ಇರ್ಬೋದು. ಸೊ ಅದಕ್ಕೆ ಸೂಕ್ತವಾಗಿರೋ ವೈದ್ಯರ ಹತ್ರ ಹೋಗೋದು ಇಂಪಾರ್ಟೆಂಟು. ಪಕ್ಕದಲ್ಲಿರುವ ಇದು ಹಸಿರು ಔಷಧಿ ಕೊಡುವವರು ಅವ್ರ ಹತ್ರ ಎಲ್ಲ ಹೋದರೆ ಕಾಲ ಕಳೆದು ಹೋಗುತ್ತೆ. ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಒಂದೊಂದು ನಿಮಿಷವೂ ಇಂಪಾರ್ಟೆಂಟು, ಒಂದೊಂದು ಗಂಟೆನೂ ಇಂಪಾರ್ಟೆಂಟು. ಸೊ ಕಾಲ ಕಳೆದ್ರೆ ನಿಮಗೆ ಟ್ರೀಟ್ಮೆಂಟ್ ಮಾಡಿ ವಾಸಿ ಆಗುವಂಥ ಚಾನ್ಸಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಮಾಡೋರು ಇದ್ದಕ್ಕಿದ್ದಂಗೆ ಈಗ ಬೇದಿ ಆಗ್ತಿದೆ, ಅಥವಾ ಮೋಷನ್ ಹಾರ್ಡ್ ಆಗುತ್ತೆ, ಹೋಗ್ತಾ ಇಲ್ಲ ಸರಿಯಾಗಿ, ಚೇಂಜ್ ಆಗಿದೆ ಬವಲ್ ಹ್ಯಾಬಿಟ್ಸ್. ಈಗ ಕಳೆದ ಕೆಲವು ತಿಂಗಳಲ್ಲಿ ಈ ಥರ ವ್ಯತ್ಯಾಸ ಬಂದರೆ ಅದು ಸೀರಿಯಸ್ ಆಗಿರೋ ಒಂದು ಲಕ್ಷಣ. ಅದಕ್ಕೆ ಇಂಡೈಜೆಷನು, ಜೀರ್ಣ ಆಗ್ತಾ ಇಲ್ಲ, ಗ್ಯಾಸ್ಟ್ರಿಕ್ಕು ಇದೆಲ್ಲ ಹೆಸರಾಕಿ ಮನೇಲಿ ಕೂತ್ಕೊಂಡು ಸೆಲ್ಫ್ ಟ್ರೀಟ್ಮೆಂಟು, ಓವರ್ ದ ಕೌಂಟರ್ ಮೆಡಿಸಿನ್, ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳೋದು, ಇದೆಲ್ಲ ಮಾಡಿದರೆ ಎಗೇನ್ ಡಿಲೇ ಇನ್ ಡಯಾಗ್ನೋಸಿಸ್ ಆಗುತ್ತೆ. ಸೊ ರೀಸೆಂಟ್ ಆಲ್ಟ್ರೇಷನ್ ಬವಲ್ ಹ್ಯಾಬಿಟ್ಸೆಲ್ಲ ಆದರೆ ಡಾಕ್ಟ್ರನ್ನ ಹೋಗಿ ಇಮ್ಮಿಡಿಯೇಟ್ಲಿ ಕಾಣಬೇಕು, ಕಂಡು ರೋಗ ಏನು ಅಂತ ಪತ್ತೆ ಮಾಡಬೇಕು. ಈಗ ಮೋಷನಲ್ಲಿ
ಟಾಯ್ಲೆಟ್ ಹೋಗುವಾಗ ರಕ್ತ ಹೋಗುತ್ತಿದೆ. ಸೊ ಸಾಮಾನ್ಯವಾಗಿ ಜನರಿಗೆ ರಕ್ತ ಹೋಗೋದಂದರೆ ಮೂಲವ್ಯಾಧಿ ಪೈಲ್ಸ್ ಅಂತ. ಪೈಲ್ಸು ಬ್ಲೀಡಿಂಗ್ ಆಗೋದಕ್ಕೆ ಒಂದೇ ಒಂದು ರೀಸನ್, ಇನ್ನೂ ಸಾಕಷ್ಟು ರೀಸನ್ಗಳಿವೆ. ಸೊ ಎಲ್ಲ ಬ್ಲೀಡಿಂಗ್ ಆಗೋದು ಪೈಲ್ಸ್ ಅಂತ ತಿಳಿದು ಮನೆಯಲ್ಲಿ ಕೂತ್ಕೊಂಡ್ರೆ ನಾವು ಕ್ಯಾನ್ಸರ್ ಮಿಸ್ ಆಗುವ ಚಾನ್ಸಸ್ಸು ಇರುತ್ತೆ. ಮತ್ತು ಸಾಮಾನ್ಯವಾಗಿ ಹೇಳ್ತಾರೆ ಪೈಲ್ಸು ಅದು ಮೀರಿ ಹೋಗಿ ಕ್ಯಾನ್ಸರ್ ಆಯಿತು ಅಂತ. ಅದು ಒಂದು ತಪ್ಪು ತಿಳುವಳಿಕೆ. ಪೈಲ್ಸ್ ಯಾವತ್ತೂ ಮೀರೋಗಿ ಕ್ಯಾನ್ಸರ್ ಆಗೋದಿಲ್ಲ. ಅವ್ರಿಗೆ ಮೊದಲಿನಿಂದನೂ ಕ್ಯಾನ್ಸರೇ ಇದ್ದದು, ಅವ್ರು ತೋರಿಸಿಲ್ಲ, ಅದಕ್ಕೆ ಅವ್ರಿಗೂ ಗೊತ್ತಾಗಿಲ್ಲ ಅಷ್ಟೆ. ಸೊ ಬ್ಲೀಡಿಂಗ್ ಇದ್ದರೆ ಪಕ್ಕದಲ್ಲಿರುವ ಒಳ್ಳೆ ಡಾಕ್ಟ್ರು, ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಟ್ರು, ಅದು ಇಂಪಾರ್ಟೆಂಟ್. ಸೊ ಅವ್ರ ಹತ್ರ ಹೋಗಿ ಅದು ಏನಕ್ಕೆ ಬ್ಲೀಡಿಂಗ್ ಆಗ್ತಿದೆ ಅಂತ ತಿಳಿಯುವಂಥದ್ದು ಮುಖ್ಯ. ಅವ್ರು ಪೈಲ್ಸಿಂದ ಅಂತ ಹೇಳಿದರೆ ಪೈಲ್ಸಿದು ಟ್ರೀಟ್ಮೆಂಟ್ ಮಾಡ್ಬೋದು, ಬಟ್ ಕ್ಯಾನ್ಸರ್ ಇದ್ದರೆ ಮಿಸ್ ಆಗಬಾರ್ದು, ಅದೇ ಉದ್ದೇಶ ಡಾಕ್ಟ್ರ್ ಹತ್ರ ಹೋಗೋದು. ಮತ್ತು ಬೆನ್ನು, ಈಗ